ಇನ್ನು ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರವೇ ಶಸ್ತ್ರಚಿಕಿತ್ಸೆ ನಡೆಯುವಂತ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನಾರಚನೆ ಆಗಲಿದೆ ಅನ್ನೋ ಗುಸುಗುಸು ಕೇಳಿಸ್ತಾ ಇದೆ. ಈ ಶಬ್ದ ಕೇಳಿದ ಡಜನ್ಗೂ ಹೆಚ್ಚು ಸಚಿವರಿಗೆ ಈಗ ಢವಢವ ಶುರುವಾಗಿದೆ. ಸಂಪುಟದಿಂದ ಕೊಡ್ತಾರೆ ಅನ್ನುವಂಥ ಆತಂಕ ಈಗ ಮನೆ ಮಾಡಿದೆ. ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಸಮಯ ಅರ್ಧಕ್ಕೆ ಬಂದು ನಿಂತಿದೆ. ಮುಳ್ಳಿನ ಹಾದಿ ಬಹುದೂರ ಸಾಗಬೇಕಿದೆ. ಸಂಕಟದಲ್ಲಿ ಸರ್ಕಾರ ಏಳು ಬೀಳಿನ ದಾರಿ ಸವದಿದ್ದು ಆಡಳಿತಕ್ಕೆ ಹೊಸ ವೇಗ ಅನಿವಾರ್ಯತೆ ಬಿದ್ದಿದೆ. ರಾಜ್ಯ ಸರ್ಕಾರಕ್ಕೆ 2.5 ವರ್ಷದ ಹರೆಯ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿಯಾಗುವ ಸಾಧ್ಯತೆಗಳು ಹಸ್ತದ ಮನೆಯಲ್ಲಿ ಪಿಸುಗುಡ್ತಾ ಇವೆ. ಕೆಲವು ಸಚಿವರ ಎದೆ ಬಡಿತ ಹೆಚ್ಚಿಸಿದೆ. ಸಿದ್ದು ಸಂಪುಟದ ಹಲವು ಸಚಿವರಿಗೆ ಶುರುವಾಯಿತು ಢವಢವ. ಕ್ಯಾಬಿನೆಟ್ನಿಂದ ಕೊಡಬಹುದೆಂಬ ಆತಂಕ ದುಗುಡ. ಅಂದ್ಹಾಗೆ ಸಂಪುಟ ಪುನಾರಚನೆ ಶೀಘ್ರದಲ್ಲೇ ನೆರವೇರುವ ಸಾಧ್ಯತೆ ಹೆಚ್ಚುತ್ತಿದೆ. ಮೋಸ್ಟ್ಲಿ ನವೆಂಬರ್-ಡಿಸೆಂಬರ್ನಲ್ಲಿ ಸಂಪುಟ ಶಂಕುಸ್ಥಾಪನೆ ಆಗಲಿದೆ. 8ರಿಂದ 10ರಷ್ಟು ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳನ್ನ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳಲಿದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಅಸಮರ್ಥ ಸಚಿವರನ್ನ ಕೈಬಿಡೋ ಬಗ್ಗೆ ಚರ್ಚೆ ನಡೆದಿದೆ. ಖುದ್ದು ಕೆಪಿಸಿಸಿ ಉಸ್ತುವಾರಿಗಳಿಂದ ಸಚಿವರ ಸಾಮರ್ಥ್ಯದ ಬಗ್ಗೆ ಹೈಕಮಾಂಡ್ ವರದಿ ತರಿಸಿಕೊಂಡಿದೆ. 2 ವರ್ಷಗಳಲ್ಲಿ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನೋದರ ಸಮಗ್ರ ವರದಿ ಕಣ್ಣಾಡಿಸಿದೆ. ದಕ್ಷತೆ, ಪರಿಣಾಮಕಾರಿ ಇಲಾಖಾ ಕೆಲಸ ಮಾಡಿದವರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕೆಂಬ ಲೆಕ್ಕಾಚಾರ ಹೈಕಮಾಂಡ್ ಮನದಲ್ಲಿದೆ. ಉಳಿದ ಅವಧಿ ಆಡಳಿತಕ್ಕೆ ವೇಗ ನೀಡಬೇಕೆಂಬ ಕಾರಣಕ್ಕೆ ಸಂಪುಟ ಪುನಾರಚನೆ ಅನಿವಾರ್ಯವಾಗಿದೆ. ಅದಕ್ಷ, ಜನರ ಕಷ್ಟಕ್ಕೆ ಸ್ಪಂದಿಸದ, ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಸಚಿವರನ್ನ ಮುಲಾಜಿಲ್ಲದೆ ಬದಲಾಯಿಸುವ ಕುರಿತು ಡೆಲ್ಲಿ ಅಂಗಳದಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಸದ್ಯ ಡಜನ್ಗೂ ಹೆಚ್ಚಿನ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೀತಾ ಇದೆ. ಆದರೆ ಖಾಲಿ ಇರುವ ಸ್ಥಾನಗಳ ಭರ್ತಿ ಮಾಡುವ ಜೊತೆಗೆ 3-4 ಮಂದಿಯ ಬದಲಾವಣೆಗೆ ಮಾತ್ರ ಸಿಎಂ ಒಲವು ತೋರಿದ್ದಾರೆ. ಮಾಸ್ ಚೇಂಜಸ್ನಿಂದ ಗೊಂದಲ ಸೃಷ್ಟಿಯಾಗಲಿದೆ ಅನ್ನೋದು ಸಿದ್ದರಾಮಯ್ಯರ ಆತಂಕ. ಈ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನಾರಚನೆಗೆ ಸಿಎಂ ಆಸಕ್ತಿ ತೋರಿಲ್ಲ ಎನ್ನಲಾಗಿದೆ. ಸಂಪುಟ ಪುನಾರಚನೆ ಸುದ್ದಿ ಕೇಳಿಸುತ್ತಲೇ ಹಲವು ಶಾಸಕರು ಅಲರ್ಟ್ ಆಗಿದ್ದಾರೆ. ಸತತ 3 ಬಾರಿ ಗೆದ್ದ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಮಂತ್ರಿ ಸ್ಥಾನದ ಆಸೆ ಬಿಚ್ಚಿಟ್ಟಿದ್ದಾರೆ. ಒಟ್ಟಾರೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಕೋಕ್ ನೀಡಲಾಗುತ್ತೆ ಎಂಬ ಬಗ್ಗೆ ಕುತೂಹಲವಂತೂ ಕೆರಳಿಸಿದೆ. ದೊಡ್ಡ ಬದಲಾವಣೆಗೆ ಕೈ ಹಾಕಿದ್ದಲ್ಲಿ ಸಿದ್ದು ಹೇಳಿದಂತೆ ಗೊಂದಲ ಪಕ್ಕ. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವು ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.